ಈಗ ನಿಮಗೊಂದು ಮಾತಾಡ್ತೇನೆ. ಒಬ್ಬ ಟ್ಯೂಷನ್ ನಿಮಗೆ ಹೇಳಿಕೊಡುವಂಥವನು ನಿಮಗೆ ಗಣಿತ ಹೇಳಿಕೊಟ್ಟ ಅಂತ ನೀವು ನೆನೆಸ್ತಿದ್ರೆ, ಇಫ್ ಯು ಆರ್ ಗ್ರೇಟ್ಫುಲ್, ಆಗ ಆ ನಿಮ್ಮ ಕೆಲಸದಲ್ಲಿ ಎಲ್ಲಾದರೂ ಒಂದು ಕಡೆಗೆ ಗಣಿತದ ಉಪಯೋಗವನ್ನು ಮಾಡಿಕೊಂಡ್ರೆ ಆಗ ಆ ಗಣಿತದ ಟ್ಯೂಷನ್ ಹೇಳಿಕೊಟ್ಟ ಟ್ಯೂಟರ್ ಯಾರಿದಾರಲ್ಲ ಅವನನ್ನು ಸ್ಮರಣೆ ಮಾಡ್ತೀರಿಲ್ಲ. ಅವರು ಭಾಳ ಉಪಕಾರ ಮಾಡಿದ್ರಿ, ಅವ್ರು ಕಲಿಸಿದ್ದಕ್ಕೆ ನನಗೆ ಗಣಿತ ಬಂತು, ಇಲ್ಲದೆ ಇದ್ರೆ ಬರ್ತಿರ್ಲಿಲ್ಲ. ಹೌದಲ್ಲ? ಯಾರು ಸಂಗೀತ ಹೇಳಿಕೊಟ್ರೆ ಅವರೇ ಸಂಗೀತ ಹೇಳಿಕೊಟ್ಟದ್ದಪ್ಪ, ಅವರೇ ಎಲ್ಲ ಹೇಳ್ಕೊಟ್ಟದ್ದು ಅಂತ ಅವರನ್ನಂತೆ. ಇಂಗ್ಲೀಷ್ ಹೇಳಿಕೊಟ್ರೆ ಇಂಗ್ಲೀಷು, ಸೈನ್ಸ್ ಹೇಳಿಕೊಟ್ರೆ ಸೈನ್ಸ್. ಹಾಗೆ ಶ್ರೀಮದಾಚಾರ್ಯರ ಉಪಕಾರವನ್ನು ಯಾವಾಗ ನಾವು ಸ್ಮರಣೆ ಮಾಡಬೇಕು ಅನ್ನುವುದನ್ನು ನೆನೆಸಿರಿ. ಇಷ್ಟೊತ್ತಿನವರೆಗೆ 4-5 ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಉಪಕಾರ ಏನಿದೆ ಅಂತ ನಾನು ಹೇಳಿದೆ. ಒಂದು, ಶ್ವಾಸೋಚ್ಛ್ವಾಸದ ಕಾಲದಲ್ಲಿ ಅವರು ಮಾಡಿಸಿದರು. ಹಾಗಾದರೆ ಆ ಶ್ವಾಸೋಚ್ಛ್ವಾಸ ಮಾಡುವ ಕಾಲದಲ್ಲಿ ಮುಖ್ಯ ಪ್ರಾಣದೇವರು ಸ್ಮರಣೆ ಮಾಡಿ. ಶ್ವಾಸೋಚ್ಛ್ವಾಸ ಯಾವಾಗ ಬಿಡ್ತೀರಿ ಆಗ ಬಿಡ್ಬೋದು. ಶ್ವಾಸೋಚ್ಛ್ವಾಸ ಮಾಡದೆ ಯಾವಾಗ ಇರ್ತೀರಾ? ಯಾವಾಗೂ ಇರುವುದಿಲ್ಲ. ಹಾಗಾದರೆ ಶ್ರೀಮದಾಚಾರ್ಯನ ಯಾವಾಗಲೂ ಸ್ಮರಣೆ ಮಾಡಬೇಕು. ಊಟ, ಅನ್ನ ಪಚನವಾಗುವಾಗ ಊಟದ ವೇಳೆಗೆ, ಊಟ ಆದ ಮೇಲೆ ಮುಖ್ಯ ಪ್ರಾಣದೇವರ ಸ್ಮರಣೆ. ಊಟ ನಿತ್ಯವೂ ಮಾಡ್ತೇವೆ, 2 ಹೊತ್ತೂ ಮಾಡ್ತೇವೆ. ಕೆಲವರು 4 ಹೊತ್ತು ಮಾಡ್ತಾರೆ, ಅವರಂತೂ ವಿಶೇಷ ಸ್ಮರಣೆ ಮಾಡ್ತಾರೆ. ಇದು 2ನೇದು. ಹಾಗೆ ಜ್ಞಾನದ ಕಾರ್ಯವನ್ನು ನೀವೇನಾದರೂ ಮಾಡಬೇಕಾಗಿದ್ರೆ, ಮಾತಾಡಬೇಕಾದ್ರೆ ಮುಖ್ಯ ಪ್ರಾಣದೇವರು. ಯಾಕೆಂದ್ರೆ ಅವರೇ ಭಾರತೀಪತಿ. ನಮ್ಮ ನಾಲಿಗೆಯಲ್ಲಿ ನಿಂತು ಮಾತಾಡಿಸುವವಳು ಭಾರತೀ ದೇವಿ, ಅವರ ಪತಿ ಸ್ವಾಮಿ. ಹಾಗಾಗಿ ಮಾತಾಡುವಾಗ ಅವರು ದೇಹದಿಂದ ಕೆಲಸವನ್ನು ಮಾಡಬೇಕಾದ್ರೆ ಅಣ ಎಲ್ಲ ಕಾರ್ಯವನ್ನು ಮಾಡಿಸುವವರು ಮುಖ್ಯ ಪ್ರಾಣದೇವರು. ದೇಹದಿಂದ ಕಾರ್ಯವನ್ನು ಮಾಡಬೇಕಾದ್ರೆ ಮುಖ್ಯ ಪ್ರಾಣದೇವರು. ಅದರ ಅರ್ಥ ಏನು ಅಂದರೆ, ಮುಖ್ಯ ಪ್ರಾಣದೇವರಿಲ್ಲದೆ ನಾವು ಒಂದು ಕ್ಷಣ ಬದುಕುವುದಿಲ್ಲ. ಅಷ್ಟು ಉಪಕಾರವನ್ನು ಮಾಡುವ ಮುಖ್ಯ ಪ್ರಾಣದೇವರು ಶ್ರೀಮದಾನಂದ ತೀರ್ಥರು, ಮಧ್ವಾಚಾರ್ಯರು. ಆದ್ದರಿಂದ ಮಧ್ವಾಚಾರ್ಯರನ್ನ ಯಾವಾಗಲೂ ಸ್ಮರಣೆ ಮಾಡಬೇಕು.